ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೇಕು ಅಂತೇಳಿ ನಮ್ಮ ತಾಯಿ ಆತ್ಮಕ್ಕೆ ಅಲ್ಲೇ ನಮ್ಮ ತಾಯಿ ಗದ್ದೆ ನಾಟಿ ಮಾಡೋದು, ಮತ್ತು ಅಲ್ಲೇ ನಮ್ಮ ತಂದೆ 80ನೇ ಇಸ್ವಿಲಿ ಅಲ್ಲಿದ್ದರು, ಅಲ್ಲೇ ವಾಸ ಇದ್ದರು. ನಮ್ಮ ತಂದೆ ಮನೆಯಲ್ಲಿ ಪಡಲಿಕ್ಕೆ ಹೋದರು. ಚೀಫ್ ಮಿನಿಸ್ಟರ್ ಇದ್ದಾಗಲೂ ಇದ್ದರು, ಇದ್ದಿದ್ದಾಗಲೂ ಇದ್ದರು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೊಳೆನರಸೀಪುರ ಲಕ್ಷ್ಮೀನರಸಿಂಹಸ್ವಾಮಿಯಿಂದ ಹೊರಟು ಅಲ್ಲಿಂದ ಇದಕ್ಕೆ ರಘುಪತಿ ದೇವಸ್ಥಾನ ಮುಖೇನ ನಾಗ್ಲಾ ಹುಚ್ಚನಕೊಪ್ಪಲು ಕ್ರಾಸು, ನಾಗ್ಲಾಪುರ ಮತ್ತು ಸಂಕ್ರಹಳ್ಳಿ, ಕಳ್ಳಿಕೊಪ್ಪಲು, ಕಟ್ಟಹಳ್ಳಿ ಬಾರೆ ಮೇಲೆ, ಮಾರ್ಗೋಡ್ನಹಳ್ಳಿ, ಪಡುಲಿಪು ಮೇಲೆ, ಹನುಮನಹಳ್ಳಿ, ಬಸವನಾಯಕನಹಳ್ಳಿ, ಅಂಗನಹಳ್ಳಿ, ಹಳೆಕೋಟೆ ಬಂದು ಇಲ್ಲಿ ಬರ್ತೀವಿ. ಇಲ್ಲಿಗೆ 12:30 ಬರ್ತೀವಿ. 12:30 ಎಲ್ಲ ಪೂಜೆ ಸ್ಟಾರ್ಟ್ ಆಗಿ 4 ಗಂಟೆ ಒಳಗೆ ಮುಗಿಯುತ್ತೆ. ದೇವಸ್ಥಾನದ್ದು ತೀರ್ಥನ ಅವರು ಇದು ಅಲ್ಲಿ ಮತ್ತು ರಂಗನಾಥ ಸ್ವಾಮಿ ಎಲ್ಲ ಕಡೆ ಅಭಿಷೇಕ ಮಾಡ್ಸೋಕ್ಕೆ ಹೇಳಿದ್ದೀವಿ. ಅಭಿಷೇಕದ ನೀರು ತಂದು ನಮ್ಮ ತಾಯಿಯರ ಮೇಲೆ ಒಳಗಡೆ ಹೋಗಲ್ಲ, ಅಭಿಷೇಕದ ನೀರು ಇದು ಮಾಡ್ತಾರೆ, ಮಾಡಿ ಹೂವು ಹಾಕ್ತಾರೆ. ಅಲ್ಲೇ ಲಕ್ಷ್ಮೀನರಸಿಂಹಸ್ವಾಮಿ ಹತ್ರನೇ ಇದ್ದರು ನಮ್ಮ ತಾಯಿ 62ನೇ ಇಸ್ವಿಯಿಂದ. ಆ ಉದ್ದೇಶದಿಂದ ಅವತ್ತು ಇಲ್ಲಿ ಒಂದು 50,000 ಜನಕ್ಕೆ ಈಗ ವ್ಯವಸ್ಥೆ ಮಾಡಿದ್ದೀವಿ. 50ರಿಂದ ಸಿಟ್ಟಿಂಗ್ಗೆ 50,000 ಜನ ಇದ್ದಾರೆ ಕೂರೋದಕ್ಕೆ. ಬಾಕಿ ಎಲ್ಲ ನಾವ್ಯಾವುದು ಬಸ್ ವ್ಯವಸ್ಥೆ ಏನು ನಾವು ಮಾಡಿ, ಅವರೇ ವಾಲಂಟಿಯರ್ ಬರ್ತಾರೆ. ನಾವು ಯಾವ ಬಸ್ ವ್ಯವಸ್ಥೆ. ಎಷ್ಟು ಸಮಯಕ್ಕೆ ಅಂತ್ಯಕ್ರಿಯೆ ಕನಿಷ್ಠ 2 ಗಂಟೆಯಿಂದ 4 ಗಂಟೆ ಒಳಗೆ ಆಗುತ್ತೆ. ಸರ್, ಇಲ್ಲಿ ಅಂತ್ಯ ಸಂಸ್ಕಾರದ ಪೂಜಾ ವಿಧಿವಿಧಾನ ಪೂಜೆ ವಿಧಾನ ನಮ್ಮ ಸಮಾಜದ ಏನಿದೆ ಅದರಂತೆ ಇರುತ್ತೆ, ಒಕ್ಕಲಿಗರ ಸಂಪ್ರದಾಯದಂತೆಯೇ. ಮತ್ತು ನಮ್ಮ JP ನಗರ ಸ್ವಾಮಿಗಳು ಇದ್ದಾರೆ, ಅವರು ಬರ್ತಾರೆ. ಇನ್ನು ಕೆಲವೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಕಣ್ಣನ್ ಸ್ವಾಮಿ ಸರ್, ನಿನ್ನೆ ಬೆಂಗಳೂರಿಂದ ಇಲ್ಲಿವರೆಗೂ ಬರೋ 17 ಅವರು ಎಷ್ಟು ಲಕ್ಷಾಂತರ ಜನ ಸರ್ ಅಮ್ಮ ಅವತ್ತು ಸರ್ ಅವ್ರಿಗೆ ಎಲ್ಲಿಂದ ಬಂದರು ಅವ್ರಿಗೆಲ್ಲರಿಗೂ ಊಟ ತಿಂಡಿ 62ರಲ್ಲೇ ಮಕ್ಕಳುಗಳಿಗೆ ಸಾಯಂಕಾಲ ಊಟ ಹಾಕೋರು. ಕೆಲವು ಹಳ್ಳಿಯಿಂದ ಬರೋ ಮಕ್ಕಳುಗಳಿಗೆ ರಾತ್ರಿ ಓದೋ ಮಕ್ಕಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋಗೋರು. ಮತ್ತು ಆ ಥರ ನಮ್ಮ ತಾಯಿ ಬಂದವ್ರಿಗೆ ಊಟ ಇದು ಅವ್ರ ಕೈಲಾದ ಇದ್ದರೆ ದುಡ್ಡು, ಕೆಲವು ಹೆಣ್ಮಕ್ಳು ಬಂದರೆ ಸೀರೆ ಕೊಡೋದು, ಎಲ್ಲರನ್ನೂ ಕೂರಿಸಿ ಮಾತಾಡೋಂಥ ದೇವತೆ ಸರ್. ದೇವತೆ ಕಳ್ಕೊಂಡಿದ್ದೀವಿ ಅಷ್ಟೇ. ರಾತ್ರಿ ಹೋಗಿತ್ತು ಅಲ್ಲಿಗೂ ಅವ್ರ ಆತ್ಮಕ್ಕೆ ಇದಾಗಲಿಂದ ನಮ್ಮ ತಂದೆ ಊರವರೆಲ್ಲ ಹೇಳಿದ್ರು ಅಂತ. ಅಲ್ಲಿ ಲಕ್ಷಾಂತರ ಜನ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೀವೇ ನೋಡಿದಿರಲ್ಲ ಸರ್. ಬೆಂಗಳೂರಲ್ಲೂ ಮೊನ್ನೆ ರಾತ್ರಿ, ಇಲ್ಲೂ ಅಷ್ಟೇ. ಇವತ್ತು ಯಾರನ್ನೇ ಅವರು ಒಬ್ಬರು ಇವತ್ತುವರೆಗೆ ಒಂದು ಸಣ್ಣದಾಗಿ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೇಲಿ ಇದ್ದರು. ಸರ್ಕಾರದ ಕಾರಲ್ಲಿ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇದಾದರೆ ಸಾಯಂಕಾಲದವರೆಗಿದ್ರು. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿದ್ರು. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ ನಾನು ಬಂದು ಲೇಟಾಯಿತು. ಮಲೆ ಮಹದೇಶ್ವರಕ್ಕೆ ಹೋಗಿ ಬರೋದು ಲೇಟಾಯಿತು, ನಾನು ನನ್ನ ಮಗ. ಆಗ ನಮ್ಮ ತಂದೆ ಅದೆಲ್ಲ ಯಾವುದು ಬೇಡಪ್ಪ ನಮಗೆ. ಆ ಒಂದು ಸಂದರ್ಭ ಅಮ್ಮವ್ರು ಬಂದಿಟ್ಟು ಪುನರ್ಜನ್ಮ ಆದಂಗೆ ಆಯ್ತಲ್ಲ ಸರ್. ಅದು ರಾಜರಾಜೇಶ್ವರಿ ತಾಯಿ, ಅಲ್ಲಿ ರಾಜರಾಜೇಶ್ವರಿ ಗುರುಗಳಿದ್ದರು. ಅವರು 2-3 ತಿಂಗಳು ವನವಾಸ, 6 ತಿಂಗಳು ಕಾಲ, 3 ತಿಂಗಳು ಪ್ರಜ್ಞೆನೇ ಬಂದಿರಲಿಲ್ಲ ಸರ್. ದೇವರು ಮಾವಂಕೆರೆ ರಂಗನಾಥ ಸ್ವಾಮಿ. ಅದಕ್ಕೆ ಅಲ್ಲಿ ನಮ್ಮ ತಂದೆಗೆ 1962ನಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಅವರು ಎ.ಜಿ. ರಾಮಚಂದ್ರಾಯರು ಅಂತ ಹೇಳಿ ಇದ್ದರು, ಬ್ರಾಹ್ಮಣ ಸಮಾಜ. ಅವರ ಜೊತೆ ಇದ್ದರು ಅಂತೇಳಿ ಕಾಂಗ್ರೆಸ್ ಸೀಟ್ ಇದ್ದಿದ್ದನ್ನು ತಪ್ಪಿಸಿರೋದು. ಆಮೇಲೆ ರಂಗನಾಥ ದರ್ಶನ ಮಾಡಿ ಬೆಳಗ್ಗೆ ಅವ್ರನ್ನ 60 ಅಡಿ ಆಯಿತು, ನೀವು ನಿಲ್ಲಿ ನಾನಿದ್ದೀನಿ ಅಂತ ಆಶೀರ್ವಾದ ರಂಗನಾಥ್ ಅವ್ರ ಕನ್ಸಲ್ಲಿ ಬಂದು ಹೇಳಿದ ಮೇಲೆ ಇಂಡಿಪೆಂಡೆಂಟ್ ನಿಂತು ಗೆದ್ದು ಇವತ್ತು ಈ ಜಿಲ್ಲೆ, ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ
ಈ ಮಟ್ಟಕ್ಕೆ ಏನಾದ್ರು ಇದ್ದರೆ ನಮ್ಮ ತಾಯಿಯ ಬೆಳಗ್ಗೆಯಿಂದ 3 ಗಂಟೆ ಮಧ್ಯಾಹ್ನದವರೆಗೆ ಪೂಜೆ ಮಾಡ್ತೇವೆ ಪ್ರತಿನಿತ್ಯ. ಪ್ರತಿನಿತ್ಯ 3 ಗಂಟೆವರೆಗೆ ಮಾಡ್ತೇವೆ. ಸರ್ ಅಂತ್ಯ ಸಂಸ್ಕಾರದ ವಿಧಿವಿಧಾನದಲ್ಲಿ ತಲೆಯನ್ನು ಯಾವ ಭಾಗಕ್ಕೆ ಹಾಕ್ತಾರೆ ಸರ್? ಈ ಭಾಗ ಇಲ್ಲ ಈ ಭಾಗ? ದಕ್ಷಿಣಕ್ಕೆ ಸರ್ ಈ ಜಾಗವನ್ನು ಇಲ್ಲೇ ಮಾಡಬೇಕು ಅನ್ನೋದು ಕೂಡ ರಂಗನಾಥ ಸ್ವಾಮಿ ಸನ್ನಿಧಿನಲ್ಲೇ ನಮ್ಮ ಕುಟುಂಬಕ್ಕೆ ರಂಗನಾಥ ಸ್ವಾಮಿ ಮತ್ತು ಶೃಂಗೇರಿ ಗುರುಗಳು ಚೆನ್ನಮ್ಮನವರೇ ಬನ್ನಿ ಅಂತ ಕರೆಯೋರು. ನಮ್ಮ ತಾಯಿ ಮೊನ್ನೆ ನಮ್ಮ ತಂದೆ ನನ್ನ ಕತೆ ಇದ್ದರು. ಶೃಂಗೇರಿ ದೊಡ್ಡ ಗುರುಗಳು ಚಿಕ್ಕ ಗುರುಗಳು ಎಲ್ಲ ಅವರು ನಮ್ಮ ಕುಟುಂಬದ ಬಗ್ಗೆ ಅಷ್ಟೇ ಇದ್ದಿತ್ತು. ಮತ್ತು ನಮ್ಮ ಎಲ್ಲ ಸುತ್ತೂರು ಬುದ್ಧಿಯವರು, ಬಾಲಗಂಗಾಧರ ಸ್ವಾಮಿಗಳು, ಹಿಂದೆ ದೊಡ್ಡ ಸ್ವಾಮಿಗಳು ಅವತ್ತು ನಮ್ಮ ತಾಯಿ ನಮ್ಮ ತಂದೆ ಅವತ್ತು 1980ರಲ್ಲಿ ಸುಮಾರು ಆ ಕಾಲದಲ್ಲಿ ಸುಮಾರು 5,000 ಜನ ಸೇರಿಸಿ ಬಾಲಗಂಗಾಧರ ಸ್ವಾಮಿದು ಪಾದಪೂಜೆನ ಪಡಲು ಪದಲೇ ಮಾಡಿದರು ಬಾಲಗಂಗಾಧರ ಸ್ವಾಮಿಗಳು. ರಂಗನಾಥ ಸ್ವಾಮಿ ತಪ್ಪಲಲ್ಲಿ ಅಣ್ಣವರ ಅಂತ್ಯ ಸಂಸ್ಕಾರ ಅಂತ್ಯಕ್ರಿಯೆ ಆಗಬೇಕು ಅನ್ನೋ ಅಪೇಕ್ಷೆ ತಮ್ಮದ ಅಥವಾ ಕುಟುಂಬದ ಜೊತೆಗೆ ಅಣ್ಣವ್ರದ್ದೇನಾದ್ರು ಇಲ್ಲ, ಸ್ವಾಮಿ ತಪ್ಪಲಲ್ಲಿ ನಮ್ಮ ಕುಟುಂಬದ್ದೇ ಅದು ಕುಮಾರಸ್ವಾಮಿಯವ್ರದ್ದು, ಬಾಲಕೃಷ್ಣ ಗೌಡ್ರದ್ದು ಅವ್ರದ್ದೇ ಜಾಸ್ತಿ ಇಲ್ಲೇ ಇದು ಮಾಡಬೇಕು ಅನ್ನೋದು ಅವರು ಕಳೆದ 4-5 ತಿಂಗಳಿಂದ ಇದು ಮಾಡ್ತಾರೆ. ಸರ್ ಇವಾಗ ಅಂತಿಮ ವಿಧಿವಿಧಾನವನ್ನು ಯಾವ ಮಗ ನೆರವೇರಿಸ್ತಾರೆ ಸರ್? ಅದು ಕೊನೆ ಮಗ ಏನಿದೆ ನಾವೆಲ್ಲ ಇರ್ತೀವಿ ಸರ್ ಜೊತೆಗೆ. ವಿಧಾನದ ಪ್ರಕಾರ ಯಾವ ರೀತಿ ಮಾಡಬೇಕು ಅನ್ನೋದು ಏನು ಹಿಂದಿನ ಸಂಪ್ರದಾಯ ಏನಿದೆ ಅದು